ಪೊಲೀಸ್ನವರು ಎಳ್ಕೊ ಹೋಯ್ತವ್ರೆ, ಒಳಗೆ ಹತ್ತಿಸ್ತವ್ರು ನೋಡಿ ಹೊಡಿ. ಹೈದರಾಬಾದ್ ಏರ್ಪೋರ್ಟಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. 600 ರೂಪಾಯಿ ಆಗೈತೆ ಬಿರಿಯಾನಿಗೆ. ಹೈದರಾಬಾದ್ ಏರ್ಪೋರ್ಟಲ್ಲಿ ಬಿರಿಯಾನಿ ತಿನ್ನೋಣ ಬೇಗ, ಫ್ಲೈಟ್ಗೆ ಟೈಮ್ ಆಗಿಬಿಟ್ಟೈತೆ, ಬೇಗ ತಿಂದು ಮುಗಿಸ್ಬೇಕು ನಾನು. ಹೈದರಾಬಾದಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಇಂಡಿಗೋ ಫ್ಲೈಟಲ್ಲಿ. ಫುಲ್ಲು ಲೇಟ್ ಆಗಿಬಿಟ್ಟಿತ್ತು, ಓಡ್ ಬಂದೆ. ಬೋರ್ಡಿಂಗ್ ಗೇಟ್ ಇನ್ನೇನು ಕ್ಲೋಸ್ ಆಗಿಬಿಡ್ತಿತ್ತು. ಸೊ ಇಂಡಿಗೋ ಫ್ಲೈಟಲ್ಲಿ ಹೋಗೋಣ ಇವಾಗ. ಹೈದರಾಬಾದ್ ಫ್ಲೈಟಲ್ಲಿ ಸೆಕ್ಯೂರಿಟಿ ಚೆಕ್ಕಿನ್ನು ಮತ್ತು ಬೋರ್ಡಿಂಗ್ ಪಾಸ್ ಸ್ಕ್ಯಾನಿಂಗ್ದು ಫುಲ್ಲು ಲೇಟ್ ಆಗ್ತಿತ್ತು, ಹೆವಿ ಕ್ಯೂ ಇತ್ತು, ಅದಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಸೊ ಇವಾಗ ಹೋಗ್ತಾ ಇದ್ದೀನಿ ಒಳಗೆ. ಬಿರಿಯಾನಿ ತಿನ್ನೋಷ್ಟರಲ್ಲಿ ಟೈಮೇ ಆಗ್ಬಿಡ್ತು, ಅರ್ಧಂಬರ್ಧ ತಿಂದ್ಬಿಟ್ಟು ಓಡ್ ಬಂದೆ. ಬನ್ನಿ ಬಲ್ಗಾಲ್ ಇಟ್ಬಿಟ್ಟು ಒಳಗೆ ಹೋಗೋಣ. 19B ನನ್ನ ಸೀಟ್ ನಂಬರು. ಸೊ ಏರ್ಕ್ರಾಫ್ಟ್ ಒಳಗೆ ಎಂಟ್ರ್ ಆಗಿದ್ದೀನಿ ಈಗ. ನನ್ನ ಸೀಟು 19B, ಇನ್ನೂ ಮುಂದೆ ಹೋಗಬೇಕು. ಎಲ್ಲ ಆಲ್ರೆಡಿ ಕೂತವ್ರೆ. ಲೇಟಾಗಿ ಓಡ್ ಬಂದು ಸುಸ್ತಾಗ್ಬಿಡ್ತು ನನಗೆ. ನಂದು ಮಿಡಿಲ್ ಸೀಟು ಕೂತಿದ್ದೀನಿ. ಏರ್ಕ್ರಾಫ್ಟ್ ನೋಡಿ ಇನ್ನೂ ಡಿಪಾರ್ಚರ್ ಆಗಿಲ್ಲ. ವಿಂಡೋ ಸೀಟಲ್ಲಿ ಒಬ್ಬರು ಕೂತಿದ್ರು, ಅವ್ರನ್ನ ಕೇಳಿದೆ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಬೋದಾ ಅಂತ. ಏರ್ಕ್ರಾಫ್ಟು ಡಿಪಾರ್ಚರ್ ಆದಮೇಲೆ ಅಲ್ಲಿ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದವ್ರೆ. ವಿಂಡೋ ಸೀಟಲ್ಲೂ ಕೂತ್ಕೋ ತೋರಿಸ್ತೀನಿ ನಿಮಗೆ. ಸೊ ಇನ್ನೂ ಹೊರಟಿಲ್ಲ ಏರ್ಕ್ರಾಫ್ಟ್, ಹೈದರಾಬಾದಲ್ಲಿ ಐತೆ. ಫ್ಲೈಟು ಇವಾಗ ಟೇಕ್ ಆಫ್ ಆಗುತ್ತೆ. ಸೊ ಇವಾಗ ರನ್ವೇಲಿದ್ದೀವಿ ಗೈಸ್. ಇವಾಗ ರನ್ವೇಲಿ ಇವಾಗ ಸ್ಪೀಡಾಗಿ ಹೋಗಿ ಟೇಕ್ ಆಫ್ ಆಗುತ್ತೆ ನೋಡಿ, ತೋರಿಸ್ತೀನಿ ನೋಡಿ. ಇವಾಗ ಏರ್ಕ್ರಾಫ್ಟ್ ಲ್ಯಾಂಡ್ ಆಗಿ ಹೋಗ್ತಾ ಐತೆ ರನ್ವೇಲಿ. ಏರ್ಕ್ರಾಫ್ಟು ರನ್ವೇಗೆ ಬಂತು, ಟೇಕ್ ಆಫ್ ಆಗುತ್ತೆ ಫುಲ್ ಸ್ಪೀಡಲ್ಲಿ. ಸ್ಪೀಡ್ ಜಾಸ್ತಿ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ನೋಡಿ. ಅದಕ್ಕೆ ಟೇಕ್ ಆಫ್ ಆಗುತ್ತೆ. ಸ್ಪೀಡಲ್ಲಿ ಹೋಗ್ತಾ ಇದೆ, ಸ್ಪೀಡ್ ಸ್ಪೀಡಲ್ಲಿ ಹೋಗ್ತದೆ ಇವಾಗ. ಫ್ಲೈಟು ಇವಾಗ ರನ್ವೇಯಿಂದ ಅಲ್ಲಿ ರ್ಯಾಂಪ್ ಹತ್ರ ಕರ್ಕೋಗ್ತಾವ್ರೆ. ಸೊ ಇವಾಗ ಫ್ಲೈಟ್ನ ಇಳಿದುಬಿಟ್ಟು ಹೋಗ್ಬೇಕು ಈಚೆ. ಫುಲ್ಲು ಫ್ಲೈಟಲ್ಲಿ ಒಳ್ಳೆ ನಿದ್ದೆ ಮಾಡ್ಕೊಬಂದೆ ನಾನು ಹೈದರಾಬಾದಿಂದ. ಆಕಾಶದ ಮೇಲೆ ಒಳ್ಳೆ ನಿದ್ದೆ ಬರುತ್ತೆ ಗೈಸ್. ಏರ್ಕ್ರಾಫ್ಟು ಸೇಫಾಗಿ ಲ್ಯಾಂಡ್ ಆಗೈತೆ. ಇವಾಗ ರ್ಯಾಂಪ್ ಹತ್ರ ಕರ್ಕೋಗ್ತಾವ್ರೆ. ಅಲ್ಲಿ ನೋಡಿ ಆ ಏರ್ಕ್ರಾಫ್ಟಲ್ಲಿ ಫುಲ್ಲು ಲಗೇಜಸ್ ಎಲ್ಲನೂ ಇಳಿಸ್ತಾವ್ರೆ. ನಮ್ಮದು ಬಂತು ಗೈಸ್. ಫ್ಲೈಟು ಬ್ಯಾಂಗ್ಳೂರ್ ಬಂತು. ಮತ್ತೆ ಬ್ಯಾಂಗ್ಳೂರ್ ರೀಚ್ ಆದರೆ ಬ್ಯಾಂಗ್ಳೂರಲ್ಲಿ ಇಳಿದೆ. ಮತ್ತೆ ನಮ್ಮೂರಿಗೆ ಬಂದಿದ್ದಕ್ಕೋಸ್ಕರ ಬ್ಯಾಂಗ್ಳೂರೇ. ಯಾವುದೇ ಸ್ಟೇಟು, ಯಾವುದೇ ಕಂಟ್ರಿ ಎಲ್ಲಿ ಹೋದ್ರೂ ನಮ್ಮ ಊರಿಗೆ ಬಂದಾಗ ಒಂಥರ ಸಮಾಧಾನ ಆಗುತ್ತೆ. ನೋಡಿ ಅದೇ ಏರ್ಕ್ರಾಫ್ಟಲ್ಲಿ ಬಂದಿದ್ದು ನಾನು. ಈ ಕಡೆ ನಿಂತೈತಲ್ಲ. ಸೊ ಇವಾಗ ಏನಿಲ್ಲ, ಡೈರೆಕ್ಟ್ ಎಕ್ಸಿಟ್ ಅಷ್ಟೇ. ಇಷ್ಟೆಲ್ಲ ಹೈದ್ರಾಬಾದು, ಮುಂಬೈ ಎಲ್ಲ ಸುತ್ಕೊಂಡು ಬಂದರೆ ಇಲ್ಲಿ ನೋಡಿ ರಾಜು ನೋಡೋ ಥರ ಆಯಿತು. ಬಂದೇಟ್ಗೆ ಬೆಂಗಳೂರು ಬಂದೇಟ್ಗೆ ಈ ಮುಖ ನೋಡಿ ಬೇಜಾರೇ ಆಗೋಯ್ತು ನನಗೆ. ಬನ್ನಿ ಇವಾಗ ಮನೆಗೆ ಹೋಗೋಣ ಗಾಡಿ. ನನಗೆಲ್ಲ ಹೆಲ್ಮೆಟು ಗೈಸ್. ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1ಇಂದ ಇವಾಗ ಮನೆಗೆ ಓಡ್ತಾ ಇದೀವಿ. ರೆಡಿ ರಾಜು? ಹಯಾಬುಸಾದಲ್ಲಿ ಹಯಾಬುಸಾ ತೊಗೊಬಂದವನು ರಾಜು. ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ನಾಳೆನೇ ಅಪ್ಲೋಡ್ ಮಾಡಬೇಕು. ಇವತ್ತು ನೈಟೆಲ್ಲ ಎಡಿಟಿಂಗೇ ಆಗುತ್ತೆ ಅನಿಸುತ್ತೆ. ಇವಾಗ ಹೋಗಿ ಫೂಟೇಜ್ ಹಾಕ್ಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಬೇಗ ಹೋಗಲು ಗ್ಲೌಸ್ ಹಾಕ್ಕೊಂಡು ಇವನ್ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಏನು ರಾಜು ಹಿಂಗೆ ಬೆಂಗಳೂರು ಬಂದಕ್ಕೆ
ನೆಕ್ಸ್ಟ್ ಸಲ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ರೆ ಕಾರಲ್ಲಿ ಬಂದು ಪಿಕಪ್ ಮಾಡ್ಬೇಕು ರಾಜು, ಆ ಥರ ಕಾರ್ ತಗೋಬೇಕು ನೆಕ್ಸ್ಟ್. ಬೆಂಗಳೂರು ಏರ್ಪೋರ್ಟ್ಗೆ ಬಾಯ್ ಹೇಳಿ ಗೈಸ್, ನಮ್ಮ ತವ್ರ ಮನೆ ಇದ್ದಂಗಿದು. ಬಾಯ್ ಬಾಯ್ ಗೈಸ್. ಬೆಂಗಳೂರು ಬಂದಿದ್ದಕ್ಕೆ ಬೆಂಗಳೂರು ಊಟನ ಹೆವಿ ಮಿಸ್ ಮಾಡ್ಕೊಬಿಟ್ಟಿದೆ ಅವತ್ತಿಂದ. ರಾಜು ಜೊತೆ ಬಂದು ನೋಡಿ ಚಿಕನ್ ಮಸಾಲ ಪರೋಟ ತಿಂತಾ ಇದ್ದೀನಿ. ಬೆಂಗಳೂರು ಊಟ ಹೆವಿ ಮಿಸ್ ಮಾಡ್ಕೊಬಿಟ್ಟಿದೆ ಗೈಸ್. ಅವಾಗಿಂದ ಜಗಳ ಆಡ್ತಿದ್ರು, ಪೊಲೀಸ್ ಬರ್ತಾರೆ ಅಂದಿಟ್ಟಿಗೆ ಸರೋಗ್ಬಿಟ್ರು. ಊಟ ಮಾಡ್ಕೊಳ್ಳೋಣ ಇರಿ ಗೈಸ್. ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಚಿಕನ್ ಮಸಾಲ ಪರೋಟ. ಮುಂದಗಡೆ ಒಳ್ಳೆ ಫೈಟ್ ಆಗ್ತೈತೆ, ಒಳ್ಳೆ ಮಜಾ ಐತೆ. ಬೆಂಗಳೂರಿಗೆ ಬಂದಲ್ಲೇ ಫೈಟ್ ನೋಡ್ತಾ ಇದ್ದೀನಿ ನಾನು, ಮುಂಬೈಯಿಂದ ಬೆಂಗಳೂರಿಗೆ ಬಂದಮೇಲೆ. ಹಂಗೆ ಗೈಸ್, ಹೋಟ್ಲನ್ನು ಬರೋಕ್ಕಿಂತ ಮುಂಚೆ ಒಂದು ದೊಡ್ಡ ಫೈಟ್ ಆಗ್ತಿತ್ತು. ಪೊಲೀಸ್ನವ್ರಿಗೆ ಬಂದರು, ಹೊಯ್ಸಳ ಗುಮ್ತಾರೆ ನೋಡಿ. ಇವಾಗ ಬಿಲ್ ಕೊಡದೆ ಎಣ್ಣೆ ಹೊಡೆದ್ಬಿಟ್ಟು ಬಂದು ಇಲ್ಲಿ ಜಗಳ ಆಡ್ತಿದ್ರಂತ. ಪೊಲೀಸ್ನವ್ರು ಬಂದವ್ರೆ. ಪೊಲೀಸ್ನವ್ರು ಬಂದರು, ಹೊಯ್ಸಳದವರು. ಬಿಲ್ ಕೊಡದೆ ಇಬ್ಬರು ಜಗಳ ಆಡ್ತಿದ್ರು, ಎಣ್ಣೆ ಹೊಡ್ಕೊ ಬಂದ್ಬಿಟ್ಟು. ಹೊಯ್ಸಳದವ್ರು ಪೊಲೀಸವ್ರು ಬಂದ್ಬಿಟ್ಟು ಬಿಲ್ ಕೊಡಿ ಅಂದ ತಕ್ಷಣ ಬಿಲ್ ಪೇ ಮಾಡ್ತವ್ರು. ಇವಾಗ ಪೊಲೀಸ್ನವ್ರು ಹೇಳ್ಕೊ ಕರ್ಕೊಯ್ತವ್ರು. ಬರಲ್ಲ ಅಂದ್ಬಿಟ್ಟು ವಾಪಸ್ ಓಡಾಯ್ತವ್ರೆ. ಅಷ್ಟೊತ್ತಿಂದ ಜೋರಾಗಿ ಜಗಳ ಮಾಡ್ತಿದ್ರು. ಊಟ ಮಾಡ್ಕೊಂಡು ಹೋಗ್ಬೇಕು ಸುಮ್ಮನೆ. ಹೋಟ್ಲಿಗೆ ಬಂದಮೇಲೆ ಕುಡಿದ್ಬಿಟ್ಟು ಬಿಲ್ ಕೊಡದೆ ಅದು ಇದೊಂದು ಜೋರಾಗಿ ಜಗಳ ಮಾಡೋರು ಬಿಡ್ತಾರ. ಹೊಳಿ ಕತ್ತುತ್ತಾನೆ ಇಲ್ಲ, ಓಡೋಯ್ತವ್ರೆ. ಒಳಗೆ ಹತ್ತಿಸ್ತವ್ರು ನೋಡಿ ಹೊಡಿ. ಗೈಸ್, ಊಟ ಮಾಡೋಣ ಅಂತ ಬಂದ್ವಿ. ಊಟ ಮಾಡೋಷ್ಟರಲ್ಲಿ ಒಂದು ಜಗಳ ಫೈಟ್ ನೋಡಿ ಹೊಯ್ಸಳದವರೆಲ್ಲ ಬಂದು, ಪೊಲೀಸ್ನವರೆಲ್ಲ ಬಂದು ಅವ್ರನ್ನ ಎಳ್ಕೊ ಹೋಗಿ. ರಾಜು ಜೊತೆ ಬಂದರೆ ಹಿಂಗೆ ಗೈಸ್, ಏನಾದರೂ ಒಂದು ಕೆಟ್ಟದಾಗುತ್ತೆ ಅಲ್ಲ. ಕಂಟೆಂಟ್ ಸಿಕ್ತು. ನಡಿ ಹೋಗೋಣ, ಮನೆ ಹೋಗೋಣ. ಬೆಂಗಳೂರು ಬಂದೇಟ್ಗೆ ಈ ಥರ ಫೈಟ್ಸ್ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ವಿಡಿಯೋ ಎಡಿಟಿಂಗು ಒಂದು 30% ಆಗೈತೆ. ನೈಟ್ ಫುಲ್ಲು ಎಡಿಟ್ ಮಾಡಬೇಕು ನಾನು, ಅಷ್ಟು ಎಡಿಟಿಂಗ್ ಐತೆ. ಅದಕ್ಕೆ ರಾಜುಗೆ ಅಡುಗೆ ಮಾಡು ಏನಾದರೂ ಅಂತ ಹೇಳಿದ್ದೆ. ರಾಜು ನೋಡಿ ಆಮ್ಲೆಟ್ ಮಾಡವನೆ, ಟೊಮೊಟೊ ಗೊಜ್ಜು, ರೈಸ್ ರೆಡಿ ಆಗೈತೆ. ಇವಾಗ ಊಟ ಮಾಡ್ಕೋಬೇಕು ಇಬ್ರು. ಏನದು ಮೊಸರು ನೀನು ರೆಡಿ ಮಾಡಿಲ್ಲ. ಇವಾಗ ಊಟ ಮಾಡಿಕೊಂಡು ಎಡಿಟಿಂಗ್ಗೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಊಟ ಮಾಡ್ಕೋತೀವಿ ಇವಾಗ. ಓಕೆ ಮಧ್ಯರಾತ್ರಿ 3:40 ಆಗೈತೆ ನೋಡಿ ಟೈಮು. ಇವಾಗ ಫುಲ್ಲು ಎಡಿಟ್ ಕಂಪ್ಲೀಟ್ ಆಗಿ ಶೆಡ್ಯೂಲ್ ಮಾಡಿದೆ. ಪ್ರೀಮಿಯರ್ ಪ್ರೋಲಿ ಎರರ್ ಬಂದು 3-4 ಸಲ 2 ಗಂಟೆಗೆ ಮುಗಿಸ್ದೆ ನಾನು ಎಡಿಟಿಂಗ್ನ. 3:40 ಆಯಿತು ಫುಲ್ ಎಲ್ಲ ಕಂಪ್ಲೀಟ್ ಮಾಡಿ ಶೆಡ್ಯೂಲ್ ಮಾಡೋಷ್ಟರಲ್ಲಿ. ನಾಳೆ ವಿಡಿಯೋ ಬರುತ್ತೆ. ಈ ವಿಡಿಯೋ ಫುಲ್ಲು ಸುಸ್ತಾಗ್ಬಿಟ್ಟೈತೆ ನನಗೆ. ಫಸ್ಟು ನಿದ್ದೆ ಮಾಡ್ಬೇಕು ಇವಾಗ ಮಲ್ಕೋತೀನಿ ಗೈಸ್.